ಎಲ್ಲಿವರೆಗಪ್ಪ ಅಂದ್ರ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ ಇರ್ಬೋದು, ಏನ ಇಂಡಸ್ಟ್ರಿಗಳನ್ನ ಎಲ್ಲ ವ್ಯಾಪಾರಿ ಚಟುವಟಿಕೆಗಳನ್ನ ಸ್ಥಳೀಯವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಎಲ್ಲ ಇಂಡಸ್ಟ್ರಿಗಳನ್ನ ವ್ಯಾಪಾರ ಚಟುವಟಿಕೆಯನ್ನು ಮಾಡಲಿಕ್ಕೂ ಅವಕಾಶ ಇದೆ. ಇದು ಸದ್ಗುಕ ಏನಾಗಿದೆ ಇದ್ರ ಉಪಯೋಗವನ್ನ ಸ್ವಲ್ಪ ಮಟ್ಟಿಗೆ ನಾವು ಬಳಕೆ ಮಾಡ್ಕೊಂಡು ತಮ್ಮ ತರಲಿಕ್ಕೆ ಬಯಸ್ತೇವೆ. ಸರಿ ಕೂಡ ಗೊತ್ತಿದೆ, ಇಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಕೃಷಿ ಸಾಲನ ಎಲ್ಲ ಸಹಕಾರ ಸಂಘಗಳು ಹೆಚ್ಚಾಗಿ ಕೊಟ್ಕೊಂತ ಬಂದಿದ್ದಾವೆ. ಇವತ್ತು ನಮ್ಮ ಎರಡೂ ತಾಲೂಕು, ಅವಳಿ ತಾಲೂಕಿನ ಮಟ್ಟಕ್ಕೆ ಕೃಷಿ ಸಾಲವನ್ನು ಬಿಟ್ಟು ಔದ್ಯೋಗಿಕವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಜೊತೆಗೆ ರೈತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆ. ಕೇಂದ್ರ ಸರ್ಕಾರ ನಿಮ್ಗೆ ಗೊತ್ತಿರಲಿ, ನಮ್ಮ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 3,15,00,000 ಸಬ್ಸಿಡಿ ಬಂದಿದೆ ಆ ಯೋಜನೆಗಾಗಿ. ಇವತ್ತು ತಾಲೂಕಿನ APMC ನಿರ್ವಹಿಸತಕ್ಕಂಥ ಇನ್ನು 2 ವರ್ಷದಲ್ಲಿ ನಿಮ್ಗೆ ಗೊತ್ತಿರಲಿ, ಕೋಟಿಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನು 2 ವರ್ಷದಲ್ಲಿ ಇವತ್ತು ನಮ್ಮ ಬಾದಾಮಿ ಅಥವಾ APMC ನಿರ್ವಹಿಸತಕ್ಕಂಥ ಇಲ್ಲಿ ಗೋದಾಮುಗಳಿರ್ಬೋದು, ಆ ಚಟುವಟಿಕೆಯನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ವಹಿಸತಕ್ಕಂಥ ಶಕ್ತಿ ಬರ್ತಾ ಇದೆ ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಬಯಸ್ತೇವೆ. 6,70,00,000 ನಾವು ಒಂದು ಯೋಜನೆ ಪ್ರಾರಂಭ ಮಾಡಿದಾಗ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಇದೇನು ರಾಷ್ಟ್ರೀಯ ಕೃಷಿ ಮಿಷನ್ ಯೋಜನೆ ಬರ್ತಾ ಇದೆ. ಆ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಗೊತ್ತಿರ್ಬೋದು, ನಾವು ಅರ್ಜಿ ಹಾಕಿದಾಗ ಯಾಕೆ ₹1 ಕೂಡ ಕೊಟ್ಟಿಲ್ಲ ಕೇಂದ್ರದಲ್ಲಿ. ಅಲ್ಲಿ ರಾಜ್ಯ ಇಲಾಖೆ ನೋಡಿದ್ರೆ ರೊಕ್ಕ ಕೊಡೋದು ಇಲ್ಲಿ ಇರೋ ಕೆಲಸ ನಿಮ್ಗೆ ಹೇಳ್ತೇನೆ. ಅಂತ ಒಂದು ವ್ಯವಸ್ಥೆ ಇದೆ. ನಾವು ಅರ್ಜಿ ಕೊಟ್ಟಿವಿ, ಎಲ್ಲ ರೀತಿ ಅವ್ರು ಹೇಳಿದ್ರು, ಆ ಜಮೀನು ಇರ್ಬೋದು, ನಮ್ಮ ಸಂಘದ ಚಟುವಟಿಕೆ ಇರ್ಬೋದು, ನಾವು ಪ್ರತಿ ವರ್ಷ ನಮ್ಮ ಲಾಭದ ವಿಚಾರ ಬಂದಾಗ ನೇರವಾಗಿ ಅವರೇ ಸಂಪರ್ಕ ಮಾಡಿಕೊಂಡು ಆ ಯೋಜನೆ ನಮ್ಗೆ ಏನು ಸೆಂಕ್ಷನ್ ಮಾಡಿದ್ರು. ಮೊದಲು ನಾವು ಪ್ರಪೋಸಲ್ ಕಳಿಸೋ ಮುಂದೆ ₹6,30,00,000 ಅದು ಮತ್ತೆ ನಾವು ರೀಎಸ್ಟಿಮೇಟ್ ಮಾಡಿದ್ರೆ ₹3,15,00,000 ಸಬ್ಸಿಡಿ ನಾವು ಯೋಜನೆ ಪ್ರಾರಂಭ ಮಾಡಿದ್ರೆ ಸಬ್ಸಿಡಿ ನಮ್ಮ ಅಕೌಂಟಿಗೆ ಹಾಕಿದ್ವಿ. ಅದ್ರ ಬಡ್ಡಿನೇ ₹60,00,000 ಬಂತು. ನಮ್ಮ DC ಬ್ಯಾಂಕ್ ನಲ್ಲಿ ಡಿಪಾಸಿಟ್ ರಿಕ್ವೆಸ್ಟ್ ಮಾಡ್ತಾರೆ. ಮತ್ತೆ ನಮಗೆ ಅದ್ರ ಜೊತೆಯಲ್ಲಿ ಅವರೇ ಸ್ವತಃ ಮುತುವರ್ಜಿ ವಹಿಸಿ ನ್ಯಾಚುರಲ್ ಕೋಆಪರೇಟಿವ್ ಬ್ಯಾಂಕ್ ಬರ್ತಾ ಇದೆ. ಕಡಿಮೆ ಬಡ್ಡಿ ದರದಲ್ಲಿ 90% ನಮ್ಗೆ ಉಳಿದ ಲೋನ್ ಮ್ಯಾಚಿಂಗ್ ಗ್ರಾಂಟ್ ಅಂತ ₹2,54,00,000 ಲೋನ್ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಉದ್ದೇಶ ನಾ ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂದ್ರೆ, ಸಾಕಷ್ಟು ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ಒಂದು ಸರ್ಕಾರಿ ಸಂಘದ ಮುಖಾಂತರ ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ನಿಮ್ಗೆ ಹೇಳಿಕೊಡ ಬಯಸ್ತೇನೆ. ಇದರ ಜೊತೆಯಲ್ಲಿ ನಮ್ಮ ಪತ್ತಿನ ಸಹಕಾರ ಸಂಘ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ನಾ ಹೇಳಿದ ಇಲ್ಲಿಯ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಂಡು ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಬಂದಾಗ ಇವತ್ತು ನೇಕಾರ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ ಸರ್. ನಾವು 1 ವರ್ಷ 6 ತಿಂಗಳ ಸಾಹೇಬರು ಕೂಡ ಬಂದಿದ್ವಿ, ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದ್ರು. ಇನ್ನು 3 ತಿಂಗಳಲ್ಲಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಇವತ್ತು ಕಾಟನ್ ಸೀರೆ ಮತ್ತು ಸಿಲ್ಕ್ ಸೀರೆ ಶೋರೂಮ್ ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಪತ್ತಿನ ಸಹಕಾರ ಸಂಘ. ಅದಕ್ಕಾಗಿನೇ ನಮ್ಗೆ ನಬಾರ್ದವರು ₹1,00,00,000 ಕಡಿಮೆ ಬಡ್ಡಿದಾರ ಒಂದು ಸಬ್ಸಿಡಿ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಕೂಡ ಒಂದು ಬಿಲ್ಡಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಯೋಜನೆ ಕೂಡ ತೆಗೆದುಕೊಂಡು ಉದ್ದೇಶ ಇವತ್ತು ಸಾಲ ಕೊಡೋದು ಅಷ್ಟೇ ಇಲ್ಲ, ಅದಕ್ಕೆ ನಬಾರ್ದವ್ರು ನಮ್ಗೆ ಏನು ಈ ಕೈಮಗ್ಗ ಈಗ ನಮ್ಗೆ 20 ಕೈಮಗ್ಗಳಿದ್ದಾವೆ ಸರ್. 20 ಕೈಮಗ್ಗಳಿಂದ ಒಂದು 30 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕಳೆದ ನಮ್ಮ ಇವ್ರ ಯಾರಪ್ಪ ನಮ್ಮ ಉತ್ಪನ್ನ ಕೇಳ್ಕೊಂಡು ಸದ್ಯಕ್ಕೆ ಇವರ ಸಂಪತ್ ರಾಠೋಡ್ ಎಲ್ಲ ಉತ್ಪನ್ನ ಕೇಳ್ಕೊಳ್ಳೋದು. ಅಂದ್ರೆ ಉದ್ದೇಶ ಇದೆಲ್ಲ ವಿಚಾರಗಳನ್ನ ಯಾಕೆ ಹಂಚ್ಕೊಳ್ತೀನಪ್ಪ ಅಂದ್ರೆ, ಇವತ್ತು ಸಾಹೇಬ್ ಹೇಳಿದ್ರು ಇವತ್ತು ಸಹಕಾರಿ ಸಂಘ ಯಾವ ವ್ಯವಸ್ಥೆ ಆಗಿದೆಪ್ಪ ನಿಮ್ಗೆ ಹೇಳ್ಬಿಡ್ತೇನೆ. ಯಾಕಂದ್ರೆ ನಾ ಭಾಳ ಚಲೋ ದಿನ ಅಂತ ಹೇಳಂಗಿಲ್ಲ, ವ್ಯವಸ್ಥೆ ವಿಚಾರವಾಗಿ ಹಂಚ್ಕೊಳ್ತೀನಿ, ತಮ್ಮ ಮಿತ್ರರಿಗೆ ಹಂಚ್ಕೊಳ್ತೇನೆ. ಸಹಕಾರ ಸಂಘದ ಉದ್ದೇಶ ಏನಿದೆಪ್ಪ ಅಂದ್ರೆ ಇದನ್ನ ಹಂಚ್ಕೊಂತಿರ್ತಕ್ಕಂಥ ವ್ಯವಸ್ಥೆ ಸಹಕಾರ ಸಂಘದ ಉದ್ದೇಶ. ಯಾಕೆ ನಾನು ಒಂದು ಸೇವಾ ಭಾರತೀಯ ಒಂದು ಸಂಘಟನೆಯಲ್ಲಿ ಮಾತಾಡ್ತಾ ಇದ್ದೀನಪ್ಪ, ನಿಮ್ ಪಾತ್ರ ಬಹಳ ಇದೆ. ಜನರನ್ನ ಜಾಗೃತಗೊಳಿಸ್ತಕ್ಕಂಥ ಪಾತ್ರ ಬಹಳ ದೊಡ್ಡದಿದೆ. ಮೊದಲು ನಿಮ್ಗೆ ಗೊತ್ತಿದೆ, ಶಿಕ್ಷಣ ಕ್ಷೇತ್ರ ಏನಾಗಿತ್ತು, ಒಂದು ಸೇವಾ ವಲಯ ಆಗಿತ್ತು. ಇವತ್ತೇನಂತ ಮಾತಾಡ್ತೀವಿ ನಾವು, ವ್ಯಾಪಾರ ವಲಯ, ಶಿಕ್ಷಣ ಕ್ಷೇತ್ರ ಅಂತ ಮಾತಾಡ್ತೇವೆ. ಆರೋಗ್ಯ ಕ್ಷೇತ್ರ ಕೂಡ ಒಂದು ಸೇವಾ ವಲಯ ಆಗಿತ್ತು. ಇವತ್ತು ನಾವೇನಂತ ಮಾತಾಡ್ತೇವೆ, ವ್ಯಾಪಾರಿ ಕ್ಷೇತ್ರ ಅಂತ ಮಾತಾಡ್ತೇವೆ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರಿ ಕ್ಷೇತ್ರ ಕೂಡ ಅದೇ ಆಗ್ತಾ ಇದೆ. ನನ್ನ ಉದ್ದೇಶ ಸಂಪನ್ಮೂಲ ಕ್ರೋಢೀಕರಣ ಆಗುವ ಹಂಚಿಕೆ ಆಗ್ಬೇಕಂತ ಸಹಕಾರ ಸಂಘದ ಉದ್ದೇಶ ಇದೆ. ಮತ್ತೆ ಸಂಪನ್ಮೂಲಗಳು ಇದ್ರ ಮುಖಾಂತರ ಕ್ರೋಢೀಕರಣ ಆಗ್ತಾ ಇದೆ. ಇದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ತಾವಿರೋರು ಇದನ್ನೇನಾದ್ರೂ ಕೇಂದ್ರ ಸರ್ಕಾರದ ಹಿಡಿತ ತೆಗೆದುಕೊಳ್ಳಿಕ್ಕೆ ಏನಾದ್ರೂ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿಗಪ್ಪ ನಮ್ಮ ಉದ್ದೇಶ ಪರಿಸ್ಥಿತಿ ಹೆಂಗಾಗಿದ್ದಪ್ಪ ಅಂದ್ರೆ ದುಡ್ದವ್ರ ಸೌಕರ್ಯ ಬಹಳ ಕಷ್ಟದ
ಏನಾದ್ರೂ ನಾವು ಸಾವಕಾರ ಆಗ್ಬಿಟ್ಟ ಸಾಲ ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ. ಇಲ್ಲಪ್ಪ ನಾ ಸುಳ್ಳು ಹೇಳ್ತಾ ಇದ್ದಿದ್ದೆ. ಇಡೀ ವ್ಯವಸ್ಥೆ ನಮ್ಗೆ GNMS ಸರ್ವಿಲೆ ಗೊತ್ತಿಲ್ಲ ಅವರು ಕೂಡ ಒಂದು ಸವಾಲು ಹಾಕಿರ್ತಾರೆ. ದುಡಿದವ್ರು ಯಾರು ಇವತ್ತಿನ ದಿನಮಾನದಲ್ಲಿ ಹೇಳ್ತಾ ಇದ್ದಲ್ಲ, ಪ್ರಾಮಾಣಿಕವಾಗಿ ದುಡಿದವ್ರು ಯಾರು ಸಾವಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದುಡಿದು ಮಾಡ್ಬೇಕು, ಸಾಲ ಮಾಡ್ಬೇಕು. ಈ ಮಾತನ್ನ ಯಾಕೆ ದುಡಿದ್ರೆ ಭ್ರಷ್ಟಾಚಾರ ಮಾಡ್ಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಹಕಾರಿ ಸಂಘ ಬಹಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಂತ ಸಂಘ ಇದೆ. ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆ ಬೆಳವಣಿಗೆ ದೊಡ್ಡ ಪಾಲಿದೆ. ಈ ರಂಗವನ್ನ ಹಿಡಿತ ಮಾಡ್ಲಿಕ್ಕಪ್ಪ ಅಂದ್ರೆ ಈಗ ಹೇಳಿದ್ರು ಸಾಹೇಬ್ ರಾಘವೇಂದ್ರ ಬ್ಯಾಂಕ್ ಅಂತ ಹೇಳಿ, ಮೊನ್ನೆ ಬೀರೇಶ್ವರ ಬ್ಯಾಂಕ್ ಅಂತ ಹೋಗಿದ್ದು ನಿಮ್ಗೆ ಗೊತ್ತಿರ್ಲಿ. ಮತ್ತೆ ಬಹಳಷ್ಟು ಬ್ಯಾಂಕು ಹೋಗ್ತಕ್ಕಂಥ ಹಾದಿಯಲ್ಲಿ ಇದ್ದಾವೆ ನಿಮ್ಗೆ ಗೊತ್ತಿಲ್ಲ. ಅದನ್ನು ವಿಶೇಷ ಸರ್ವಾಂಗ ಬ್ಯಾಂಕ್ಗಳು ನಿಮ್ಗೆ ಗೊತ್ತಿರ್ಬೋದು. ಹೋಗ್ತಕ್ಕಂಥ ಹಾದಿಯಲ್ಲಿ ಇದ್ದಾವೆ. ಅದಕ್ಕೆ